ಫ್ರೆಂಡ್ಸ್. ಸೊ ಈವ್ನಿಂಗ್ ಆಗಿದೆ, ಟೈಮ್ ನೋಡಿ. ಎಲ್ಲ ಕವರಲ್ಲಿ ಕಟ್ಟಿಟ್ಟೆ. ಸೊ ಇದಿಷ್ಟು ಅದು ಇದು ವೇಸ್ಟ್ ಬಟ್ಟೆ. ಸೊ ಪಾಪುದು ಸ್ಲಿಪ್ಪರ್ಸ್ ಎಲ್ಲ ಹಾಗೆ ಇತ್ತು, ಕೊಡೋಣ ಎಂತ ಮಾಡೋದು ಇಟ್ಕೊಂಡು. ಹಾಕೇ ಇಲ್ಲ, ಇದು ಒಂದೇ ಸಲ ಲಾಸ್ಟ್ ಇಯರ್ ಕ್ರಿಸ್ಮಸ್ಸಿಗೆ ಹಾಕಿದ್ದು. ಮತ್ತೆ ಮರ್ತ್ಬಿಟ್ಟು ಊರಲ್ಲಿ ಬಿಟ್ಬಿಟ್ಟಿದ್ದೆ, ಹಂಗೆ ಇದೆ ನೋಡಿ, ಎಷ್ಟು ಕ್ಯೂಟಾಗಿದೆ ಅಷ್ಟೇ. ಅದಷ್ಟು ಬೇಡ್ದಿದ್ದ ಡಬ್ಬಗಳು ಎಲ್ಲ ಕವರಲ್ಲಿ ಕಟ್ಟಿಟ್ಟೆ. ಹಾಗೆ ಇಲ್ಲೊಂದಿಷ್ಟು ಐಟಮ್ಸು, ಸ್ಲಿಪ್ಪರ್ಸು ಅದು ಇದು. ಸೊ ಸ್ಟ್ಯಾಂಡಿನ ಬಂದಿಲ್ಲ, ಹಾಗೆ ಒಂದು ಬ್ಯಾಗಲ್ಲಿ ಹಾಕಿಟ್ಟೆ. ಎಲ್ಲ ಕ್ಲಿಯರ್ ಆಯಿತು. ಇನ್ನು ಈ ರೂಮು ವಾಶ್ರೂಮ್ ಒಂದು ಹೊಡೆದು ಚೆಂದ ಕ್ಲೀನ್ ಮಾಡ್ಕೊಂಬಿಟ್ರೆ ಇವತ್ತು ಬೆಳಗ್ಗೆಯಿಂದ ಏನೂ ಕೆಲಸ ಆಗಿಲ್ಲ. ಕವರ್ ತರಕ್ಕೆ ಹೋದೆ, ಹಾಗೆ ಚಿಕನ್ ತಂದೆ, ಹಾಲು, ಕೊತ್ತಂಬರಿ, ಹಸಿಮೆಣಸಿಗೆ ಅದು ಇದು ಅಂದ್ಕೊಂಡು ಇಷ್ಟೇ ಆಗೋಯ್ತು ನನ್ನ ಕೆಲಸ. ಇದಿಷ್ಟು ಇನ್ನು ನನ್ನ ಹಸ್ಬೆಂಡ್ ಬಂದು ಮೇಲೆ ಎತ್ತಿಡ್ತಾರೆ ಫ್ರೆಂಡ್ಸ್. ಸೊ ನೈಟ್ ಬಿರಿಯಾನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಚಿಕನ್ ನೋಡಿ ಹೆಂಗೆ ಮಾಡಿಟ್ಟಿದ್ದೀನಿ, ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಕೆಂಪಾಗಿ ಮನೆ ಕರ್ದ್ಬಿಡಿ. ಸೊ ಒಳ್ಳೆ ಟೇಸ್ಟ್ ಹಿಡಿದಿದೆ. ಇದು ಬಿರಿಯಾನಿಗೆ ಹೇಳಿದ್ನಲ್ಲ, ಅರಿಶಿನ ಉಪ್ಪು ಸ್ವಲ್ಪ ನಿಂಬೆಹಣ್ಣು ಹಾಕಿ ಇಟ್ಟಿದ್ದೀನಿ. ಹಾಗೆ ಉದ್ದಿನಬೇಳೆ ಹಾಕಿದ್ದೀನಿ. ನೈಟ್ ಸ್ವಲ್ಪ ರವೆ, ಇಡ್ಲಿ ರವೆ ನೆನಕ್ಕೆ ನಾಳೆ ತಿಂಡಿಗೆ ಇಡ್ಲಿ ಮಾಡೋದಂತ. ಇದು ಮೊನ್ನೆ ಫ್ರಿಜ್ ಕ್ಲೀನ್ ಮಾಡುವಾಗ ನೈಟೇ ತೊಳೆದಿಟ್ಬಿಟ್ಟಿದ್ದೆ. ಸೊ ಹಾಲು ಹೊಡೆದೋಗ್ಬಿಟ್ಟಿದ್ದೆ. ಸೊ ಇದು ಪನ್ನೀರ್ ಅಷ್ಟು ಇಷ್ಟ ಆಗೋಲ್ಲ ನನಗೆ. ಇದು ಕೋವಾ ಬರುತ್ತಲ್ಲ, ಸ್ವಲ್ಪ ಶುಗರ್ ಹಾಕಿ ಕೋವಾ ಮಾಡಿಬಿಡ್ತೀನಿ, ಸ್ವೀಟ್ ತಿನ್ನೋದಿದೆ. ಸೊ ಹಾಗಾಗಿ ಸೊ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ. ಹಾಗೆ ಇವತ್ತು ಬೆಳಗ್ಗೆನೂ ಲೇಟ್ ಆಗಿಬಿಟ್ಟಿತ್ತು. ಹಾಗೆ ಇಡ್ಲಿ ತಂದುಕೊಟ್ರು, ಅದೇ ತಿನ್ಕೊಂಬಿಟ್ವಿ ಬೆಳಗ್ಗೆಗೆ. ಪಾಪಗೊಂದು ಹಂಗೆ ಎತ್ತಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರಿದೆ. ಸೊ ರೈಸು ಕೂಡ ಆಗಿದೆ, ರೈಸ್ ಊಟ ಮಾಡ್ಕೊಳ್ಳೋದು. ನೈಟು ಬಿರಿಯಾನಿ ಮತ್ತು ಗ್ರಿಲ್ ಮಾಡಿಕೊಂಡು ರೆಡಿ ಮಾಡ್ತೀನಿ. ಹೇಗಾಗಿದೆ ಅಂತ ತೋರಿಸ್ತೀನಿ, ಓಕೆನಾ? ಸೊ ಫ್ರೆಂಡ್ಸ್ ನೋಡಿ, ಕುದೀತಾ ಇದೆ. ಏನಿಲ್ಲ, ಚಕ್ಕೆ ಲವಂಗ, ಪಲಾವ್ ಎಲೆ, ಸ್ವಲ್ಪ ಎಣ್ಣೆ ಹುರ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಟೊಮೆಟೊ ರುಬ್ಕೊಂಡ್ಬಿಡ್ಬೇಕು. ಆಮೇಲೆ ಅದನ್ನು ಹಾಕಿ ಈರುಳ್ಳಿ ಜೊತೆ ಫ್ರೈ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡಿಕೊಂಡು ಚಿಕನ್ನ ಸ್ವಲ್ಪ ಫ್ರೈ ಮಾಡಿ ಅದ್ರ ಮೇಲೆ ಅದು ಏನು ಪ್ಯೂರಿ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಚಿಕನ್ನ ಫ್ರೈ ಥರ ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಸ್ವಲ್ಪ ಹಂಗೆ ಸುಮ್ಮನೆ ಎಣ್ಣೆ ಇಟ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ರಿ. ಆಮೇಲೆ ಅದೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಅದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ಈ ಥರ ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಅಕ್ಕಿನ ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ 1 ವಿಷಿಲ್ ಬಿಡೋದು ಅಷ್ಟೇ, ಇನ್ನೇನಿಲ್ಲ. ಸೊ ಆದಮೇಲೆ ಹಿಂಗಾಯ್ತು ಅಂತ ತೋರಿಸ್ತೀನಿ. ಇದು ಹೇಳಿದ್ನಲ್ಲ ಮೊನ್ನೆ ಸ್ವಲ್ಪ ಹಾಲು ಮಿಕ್ಕಿತ್ತು ಅಂತೇಳಿ, ಅದೇ ಸ್ವಲ್ಪ ಶುಗರ್ ಹಾಕಿ ಕೋವಾ ಥರ ಮಾಡಿಬಿಟ್ಟೆ. ನಂಗೆ ತುಂಬ ಇಷ್ಟ ಇದು. ನಾವು ಆವಾಗ ಮಾಡಿಕೊಡೋರು, ಅದೇ ಪ್ರೊಸೀಜರ್ ನಾನು ಫಾಲೋ ಮಾಡಿಕೊಂಡೆ. ಚೆನ್ನಾಗಿರುತ್ತೆ. ಸೇಮ್ ನಂದಿನಿದು ಒಂದು ಸ್ವೀಟ್ ಥರ ನಮ್ಮ ಮನೆಯವರು ಅದೇ ಥರ ಬಂದಿದೆ, ಸೇಮ್ ಆಗಿದೆ. ಬಟ್ ಇದು ಪುಡಿ ಇದೆ, ಅದು ಸ್ವೀಟ್ ಥರ ಕಟ್ಟಿರ್ತಾರೆ ಅಷ್ಟೇ. ಬಜ್ಜಿಗೆ ಸ್ವಲ್ಪ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯವ್ರು ತಿನ್ನಲ್ಲ ಜಾಸ್ತಿ, ಸೊ ಅದಕ್ಕೆ ಸ್ವಲ್ಪ ಮಾಡಿದೆ. ಬಿರಿಯಾನಿನೂ ಅವ್ರಿಗೆ ಇಷ್ಟ ಆಗೋಲ್ಲ, ಬಟ್ ಏನು ಮಾಡೋದು, ನನಗೆ ಇಷ್ಟ ಮಾಡೇ ಇಲ್ಲ. ಇದುವರೆಗೂ ವರ್ಷಗಟ್ಟಲೆ ಆಗೋಯ್ತು. ಅವ್ರ ಅಕ್ಕನ ಮನೇಲಿ ಹೋದರೆ ಮಾಡೋರು ಅವಾಗ ತಿಂತಾರೆ. ಸೊ ಇದು ದೊಣ್ಣೆ ಬಿರಿಯಾನಿ ತಿನ್ನೋ ಗ್ರೀನ್ ಕಲರ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ದಬಾಯಿಸಿದ್ದೀನಿ. ಆಯ್ತಾಯ್ತು, ನೋಡೋಣ ಹೆಂಗೆ ಮಾಡ್ತೀವಿ ತಿಂತೀನಿ ಅಂದರೆ. ಇಲ್ಲ ಅಂದರೆ ಅನ್ನ ಇದೆ, ತಿಳಿ ಸಾರು ಹಾಕ್ಕೊಂಡು ತಿನ್ನೋ ಅಷ್ಟೇ ಅಂತ ಹೇಳಿದ್ದೀನಿ ಅಂತ ಒಂದು. ಇವತ್ತು ಬಂದಿತ್ತು ಅಷ್ಟೇ, ಆಲ್ರೆಡಿ ಟೆಸ್ಟ್ ಇತ್ತು. ಸೊ ಇವಾಗ ಜಸ್ಟ್ ಒಂದೇ ಸುಸ್ತಾಗ್ತದೆ, ಫುಲ್ಲು ತಲೆನೋವು. ಕಾದು ಸಾಕಾಗೋಯ್ತು. ಕೊನೆಗೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಬಂದೆ. ಹೋಗೋತ್ತಿಗೆ ಅವರೇ ಕರ್ಕೊಂಡೋದ್ರು. ಮತ್ತು ಬೆಳಗ್ಗೆ ಎಲ್ಲ RTO ಆಫೀಸ್ ಹತ್ರ ಬನ್ನಿ ಫೋಟೋ ತೆಗಿಬೇಕು ಅಂದರು. ಅಲ್ಲಿಂದ ಗಾಡಿ ಹಾಕ್ಬಿಟ್ಟು ಡ್ರೈವಿಂಗ್ ಕ್ಲಾಸ್ ಹತ್ರನೇ ಇವಾಗ ಅಲ್ಲಿಗೆ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿಂದ ಗಾಡಿ ತೊಗೊಬಂದೆ. ನನಗೆ ವಾಯ್ಸ್ ಬರ್ತಾಯಿಲ್ಲ, ಫುಲ್ ಸುಸ್ತಾಗಿದ್ದೀನಿ. ತಲೆನೋವು, ಸಕ್ಕತ್ತು ತಲೆನೋವ್ತಾ ಇದೆ. ಸೊ ಪಾಪ ಅವ್ರ ಅಪ್ಪನ ಜೊತೆನೇ ಇದ್ಲು. ಪಾಪ ಬೆಳಗಿಂದ ನೋಡಿಲ್ಲ, ಅದಕ್ಕೆ ಊಟ ಕೂಡ ನಾನು ಮಾಡಿಲ್ಲ. ಜ್ಯೂಸ್ ಕುಡಿದೆ, ಹಾಗೆ ಒಂಚೂರು ಮಸಾಲೆ ಪುರಿ ತಿನ್ಕೊಂಬಂದೆ.
ಹೇಳ್ಬೇಕು ಅವರಿಗೆ ಈಗಷ್ಟೇ ಬಂದೆ ಅಂತ. ಅಲ್ಲೇ 1 ಅವರ್ ವೆಯ್ಟ್ ಮಾಡಿದೆ ನಾನು. ಅಲ್ಲಿಗೆ ಬುಕ್ಕೇ ಆಗ್ತಾಯಿರಲಿಲ್ಲ ರ್ಯಾಪಿಡೋ. ಕೊನೆಗೆ ನಾನೇ ಆ್ಯಪ್ ಇದು ಮಾಡಿ ಅಲ್ಲಿನ ಅಡ್ರೆಸ್ ತೊಗೊಂಡು ಮಾಡಿದೆ. ಇವ್ರಿಗೆ ಹೇಳಿದೆ, ಇವ್ರು ಮಾಡ್ತಾಯಿದ್ದಾರೆ, ಬಟ್ ಇವ್ರಿಗೆ ಬುಕ್ಕೇ ಆಗಲಿಲ್ಲಂತೆ. ಕೊನೆಗೆ ನಾನೇ ಬುಕ್ ಮಾಡ್ಕೊಂಡು ಬಂದೆ ಅತ್ಲಾಗೆ. ಮನೇಲಿ ಇಲ್ಲ, ಅವ್ರ ಆಫೀಸಲ್ಲಿ ಇರಬೇಕು. ಫೋನ್ ಮಾಡಿ ಹೇಳ್ತೀನಿ ಇವಾಗ ಈಗಷ್ಟೇ ಬಂದೆ ಅಂತ. ಸೊ ಫೇಸ್ ನೋಡ್ಬೋದು ಬೆಳಗ್ಗೆ ಹೆಂಗೆ ಹೊಡಿತೈತಿ. ಇವಾಗ ಫುಲ್ ಡಲ್ ಆಗಿದೆ. ಪಿಂಪಲ್ ಬೇರೆ ಒಂದು. ಸಿವನಿಗೂ ಬೆಳಗ್ಗೆ ಸ್ನಾನ ಮಾಡಿ ನಾನು ಸ್ನಾನ ಮಾಡಿಕೊಂಡು 6 o'clock ಎದ್ದು ಎಷ್ಟೇ ಕೆಲಸ ಆಯಿತು. ಇನ್ನು ಮನೆಗೆ ನೋಡಿ ಎಲ್ಲ ಅಲ್ಲೇ ಬಿದ್ದಿದೆ. ನಮ್ಮ ಮನೆಯವ್ರಿಗೆ ಒಂಚೂರು ಎತ್ತಿ ಸಜ್ಜೆ ಮೇಲೆ ಇಡ್ರಿ ಅಂತಂದರೆ ಅಲ್ಲೇ ಇಟ್ಟಿದ್ದಾರೆ. ಇವತ್ತು ಅದೊಂಚೂರು ನೈಟು ಮಾಡಬೇಕು. ಧೂಳು ಹೊಡಿಯೋಣಂದರೆ ಇಷ್ಟೊತ್ತಿನಲ್ಲಿ ಹೊಡಿಬೇಕು, ಇಲ್ದಿದ್ರೆ ರಾತ್ರಿ ಕತ್ಲು ಕಾಣಲ್ಲ. ಇಲ್ಲ ನಾಳೆ ಮಾಡ್ಕೊಬೇಕಷ್ಟೇ. ಇವಾಗ ಫುಲ್ ಹೆಡ್ಡೇಕು, ಮನ್ಕೊಂಬಿಡ್ತೀನಿ ನಾನು ಸ್ವಲ್ಪ ಹೊತ್ತು. ನನಗೆ ಆಗ್ತಾನೇ ಇಲ್ಲ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಹಾಯ್ ಗಾಯ್ಸ್, ಇವತ್ತು ಬಂದು ಟ್ಯೂಸ್ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ಆಗಲಿ 11:20 ಆಗ್ತಾ ಬಂತು. ಸೊ ಸಕ್ಕ ಚಳಿ ಅಂತ ಪಾತ್ರೆ ತೊಳೆದಿರಲಿಲ್ಲ. ಸೊ ಪಾತ್ರೆ ಎಲ್ಲ ತೊಳೆದು ಹಾಗೆ ಗ್ಯಾಸೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಸೊ ನಾನು ಅಡುಗೆ ಮನೆ ಎಲ್ಲ ಈ ಥರ ಸೆಟಲ್ ಮಾಡಿಕೊಂಡೆ ನೋಡಿ. ಆಫ್ಟರ್ ಕಿಚನ್ ಕ್ಲೀನಿಂಗ್ ಈ ಥರ ಆಯಿತು. ಹಾಗೆ ಮೇಲೆಲ್ಲ ಈ ಥರ ಇಂಚು ಓಡಿಸಿ ನೀಟಾಗಿ ಕವರಲ್ಲಿ ಹೇಳಿದ್ರಲ್ಲ. ಸೊ ಈ ಥರ ಇಟ್ಟಿದ್ದೀನಿ. ಪಾತ್ರೆ ಇಷ್ಟೇನಲ್ಲ. ಸೊ ಫ್ರಿಡ್ಜ್ ಮನೆ ಕ್ಲೀನಾಗಿ ಇಟ್ಬಿಟ್ರೆ ಸಮಾಧಾನ. ಸೊ ಈಗ ಸ್ವಲ್ಪ ನೀರು ಚಿಮುಕ್ಸಿ ಹಾಗೆ ಏನು ಒರೆಸ್ಕೊಂಡೆ. ಮನೆ ನೆನ್ನೆ ಒರೆಸಿದೆ, ಇವತ್ತೇನು ಬೇಡ ಅಂತ ಸುಮ್ಮನಾದೆ. ಸೊ ಇದು ನೈಟು ಚೆನ್ನಾಗಿ ಕಾಣುತ್ತೆ. ಕ್ರಿಸ್ಮಸ್ ಟ್ರೀ. ಸೊ ಇಲ್ಲೆಲ್ಲ ಎಲ್ಲ ಮೇಲೆ ಕ್ಲೀನ್ ಆಯಿತು.